ಹುಡುಗನ ಹುಡುಗಿನ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಮಲ್ಲಿಕಾರ್ಜುನ್ ದಂಪತಿಗೆ ಹುಟ್ಟಿರ್ತಕ್ಕಂಥ ಒಂದು ವಿಚಿತ್ರ ಮಗು. ಈ ಮಗುವಿಗೆ ಗಂಡು ಹಾಗೂ ಹೆಣ್ಣಿನ ಎರಡೂ ಜನನೇಂದ್ರಿಯಗಳು ಇರ್ತಕ್ಕಂಥದ್ದು. ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು, ಈ ಮಗುವನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ರೂಪಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಡಾಕ್ಟರ್ ಗೌತಮ್ ಜೊತೆಯಲ್ಲಿ. ಸರ್, ಈಗ ಆ ಮಗುವನ್ನು ನೀವು ಮೇಲ್ನೋಟಕ್ಕೆ ನೋಡಿದ್ದೀರಾ, ಕಂಪ್ಲೀಟಾಗಿ ಟೆಸ್ಟ್ ಅಂತೂ ಮಾಡೋಕ್ಕಾಗಿಲ್ಲ, ಮೇಲ್ನೋಟಕ್ಕೆ ನೋಡಿದ್ರೆ ಈ ಮಗುವಿನ ಭವಿಷ್ಯವನ್ನು ಸರಿಪಡಿಸಬಹುದು ಅಂತ ಅನ್ಸುತ್ತಾ ನಿಮಗೆ? ಹೇಗೆ ಇಲ್ಲಿ ಕಂಡೀಷನ್ ಇರೋದು ಹರ್ಮೋಪ್ರೋಡೈಟ್. ಓಕೆ, ಅಂದರೆ ಜನನೇಂದ್ರಿಯಗಳನ್ನ ಎಕ್ಸಾಮ್ ಮಾಡಲೇಬೇಕಾಗುತ್ತೆ. ಬಟ್ ಮಗುವಿನ ಅಪಿಯರೆನ್ಸ್ ನೋಡಿದರೆ, ಜನರಲ್ ಆಗಿ ಅಪಿಯರೆನ್ಸ್ ನೋಡಿದರೆ ಮಗು ನಾರ್ಮಲ್ ಆಗಿದೆ ಅನಿಸುತ್ತೆ. ಓಕೆ, ಅದನ್ನೆಲ್ಲ ಟೆಸ್ಟ್ ಮಾಡಿ ಫರ್ದರ್ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮಗು ಚೆನ್ನಾಗಿರ್ಬೋದು ಅನಿಸುತ್ತೆ. ಓಕೆ, ಅಂದರೆ ಇದರ ಗಂಡು ಅಥವಾ ಹೆಣ್ಣಾಗಿ ಪರಿವರ್ತನೆ ಮಾಡಿ ಮುಂದೆ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಮಾಡ್ಬೋದು. ಸೊ ಆ ರೀತಿ ಮಾಡಬೇಕು ಅಂತಂದರೆ ಟ್ರೀಟ್ಮೆಂಟನ್ನು ಯಾವಾಗಿಂದ ಶುರು ಮಾಡಬೇಕಾಗುತ್ತೆ? ಟ್ರೀಟ್ಮೆಂಟ್ ಅಂದರೆ ಪ್ಯುಬರ್ಟಿ ಅಟೆಂಡ್ ಮಾಡೋ 10 ವರ್ಷಕ್ಕಿಂತ ಮುಂಚೆನೇ ಶುರು ಮಾಡಬೇಕಾಗುತ್ತೆ. ಓಕೆ, 10 ವರ್ಷಕ್ಕಿಂತ ಮುಂಚೆ. ಇವಾಗ ನಮ್ಮ ಸಾಮಾನ್ಯ ದೈಹಿಕ ಬದಲಾವಣೆಗಳು ಅಂದರೆ ಈಗ ಮಕ್ಕಳಿಂದ ಅಡಲ್ಟ್ಸ್ ಆಗಕ್ಕೆ ಏನು ದೈಹಿಕ ಬದಲಾವಣೆಗಳಾಗ್ತವೆ ಅದಕ್ಕಿಂತ ಮುಂಚೆ ನಾವು ಶುರು. ಅಂದರೆ ನಿಮ್ಮ ಸಜೆಷನ್ ಏನು ಬೆಟರ್ ವಿತಿನ್ 10 ಅನ್ಬೋದು? ವಿದಿನ್ 10 ಇಯರ್ಸ್, 10 ವರ್ಷದ ಒಳಗಡೆ. ಅಲ್ಲಿ ತನಕ ಈ ಮಗುವಿನ ಜೀವಕ್ಕಂತೂ ಏನು ಭಯ ಇಲ್ಲ? ಜೀವಕ್ಕಂತೂ ಏನು ಭಯ ಇಲ್ಲ. ಸರ್, ಇವಾಗ ಈ ಥರ ಕೇಸ್ಗಳು ಏನು ತುಂಬ ರೇರ್ ಅಂತೀರಾ? ಹೇಗೆ? ತುಂಬ ರೇರ್ ಈ ಥರ ಕೇಸ್ಗಳು. ಹೌದಾ? ಇಂಡಿಯಾದಲ್ಲಿ ಈ ಥರ ದಾಖಲಾಗಿರ್ತವೆ, ಸುಮಾರಾಗಿ ನೋಡಿದ್ದೀವಿ ಕೇಸ್ಗಳನ್ನ, ಬಟ್ ಎಲ್ಲೋ ಒಂದು. ಓಕೆ, ಮಲ್ಲಿಕಾರ್ಜುನ್, ಡಾಕ್ಟರ್ ಮಾತುಗಳನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಡಾಕ್ಟರ್ ಮಾತೆಲ್ಲ ಅವ್ರು ಹೇಳೋ ಪ್ರಕಾರ ಮಗುವಿನ ಜೀವಕ್ಕಂತೂ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ 10 ವರ್ಷದ ಒಳಗಡೆ ಮಗುಗೆ ಟ್ರೀಟ್ಮೆಂಟನ್ನು ಸರಿಯಾಗಿ ಕೊಡಿಸಿದ್ರೆ ಮಗು ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸೊ ನಿಮ್ಮ ಯೋಚನೆ ಏನು? ನೀವೇನು ಅನ್ಕೊಂಡಿದ್ದೀರಾ ಇವಾಗ? ನಾನು ಇಲ್ಲ ಸರ್, ನಾವು ಮಾಡಿಸ್ಬೇಕಂದ್ರೆ ಇವಾಗ ಯಾವುದೋ ಇವಾಗ ನಮ್ದಾಗ ಏನು ಮಾಡೋಕೆ ದುಡ್ಡು ಇಲ್ಲ ಸರ್. ನಾವು ಏನು ಮಾಡೋಕೆ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಬರ್ತೀವಿ ಸರ್. ಅದೇ, ಇವಾಗ ಖಂಡಿತವಾಗಿ ನಿಮಗೆ ಯಾರಾದರೂ ಒಬ್ಬರಿಂದ ಸಹಾಯ ಹಸ್ತ ಸಿಕ್ಕೇ ಸಿಗುತ್ತೆ. ಬೆಂಗಳೂರಿನಲ್ಲಿ ಇವಾಗ ಗೌತಮ್ ಅವ್ರು ಹೇಳಿದ ಪ್ರಕಾರ ಒಳ್ಳೊಳ್ಳೆ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಂದಿದೆ. ಸೊ ನೀವು ಬಂದು ಖಂಡಿತ ನೀವು ಬೆಂಗಳೂರಿನಲ್ಲಿ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ಕೋಬೋದು. ಆದರೆ ನೀವು ಮಾನಸಿಕವಾಗಿ ಸಿದ್ಧವಾಗಬೇಕು, ನೀವು ತಯಾರಾಗಬೇಕು ಮಗುಗೆ ಆಪರೇಷನ್ ಮಾಡಿಸೋದಕ್ಕೆ. ನೀವು ಅದಕ್ಕೆ ರೆಡಿ ಇದ್ದೀರಾ? ನಾವೇನು ರೆಡಿ ಇದೀವಿ ಸರ್. ಹಾಂ, ರೆಡಿ ಸರ್. ಸೊ ನೀವು ಜನಗಳಿಗೆ ಇವಾಗ ಏನು ಆಗ್ರಹ ಮಾಡ್ಕೊಳ್ತೀರಾ? ಈ ಕಾರ್ಯಕ್ರಮವನ್ನು ಬೇಕಾದಷ್ಟು ಜನ ನೋಡ್ತಾ ಇರ್ತಾರೆ, ಆಸ್ಪತ್ರೆಯವ್ರು ನೋಡ್ತಾ ಇರ್ತಾರೆ. ಸೊ ನೀವೇನು ಕೇಳ್ಕೊತೀರಾ ಅವರಿಗೆ? ಖಂಡಿತ ಅವ್ರೇನಾದರೂ ಸಹಾಯ ಹಸ್ತ ಕೊಟ್ಟರೆ ನೀವು ಬಂದು ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ತೀರಾ? ಏನು ಕೇಳ್ಕೊತೀರಾ ಅವಾಗ ಹೇಳಿ? ಸರ್, ಕೊಡಿಸು ಸರ್. ಇವಾಗ ನಮಗಂತೂ ಯಾರಲ್ಲಿ ಜನ ಸಹಾಯ ಮಾಡಿದರೆ ನಾವು ಅವ್ರಿಗೆ ಸಹಾಯವರಿಗೆ ನಾವು ಅವ್ರ ಹೆಸರುಗಳಿಗೆ ಅಂತ ಬದುಕ್ತೀವಿ ಸರ್. ಸೊ ಅವ್ರು ಯಾರಾದರೂ ನಿಮಗೆ ಹೆಲ್ಪ್ ಮಾಡಿದ್ರೆ ನೀವು ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ರೆಡಿ ಇದ್ದೀರಾ ಹಾಗಾದರೆ? ಹಾಂ, ರೆಡಿ ಇದೀವಿ ಸರ್ ನಾವು. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದ. ನೀವು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸಾಕಷ್ಟು ವಿಚಾರಗಳನ್ನ ಮಾತಾಡಿದಿರ. ಮಲ್ಲಿಕಾರ್ಜುನ್ ದಂಪತಿಗಳು ಆದಷ್ಟು ಬೇಗ ನಿಮ್ಮ ಮಗು ಗುಣಮುಖ ಆಗಲಿ ಅನ್ನೋದೇ ನಮ್ಮ ಹಾರೈಕೆ. ಧನ್ಯವಾದ ತಮಗೆ. ಸರ್, ಕೊನೆಯದಾಗಿ ಡಾಕ್ಟ್ರೇ, ಇವಾಗ ಅವ್ರಿಗೆ ಏನಾದರೂ ಒಂದು ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ಮಗುವಿನ ಆರೋಗ್ಯದ ಕುರಿತಂತೆ? ಯಾವುದೇ ಗಾಬರಿ ಇಲ್ಲದೇನೆ ಸಹಾಯ ಹಸ್ತ ದೊರೆತಲ್ಲಿ ಖಂಡಿತ ಮಗುವಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡಿ. ಪ್ಲಸ್ ನಿಮ್ಮ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಟ್ರೀಟ್ಮೆಂಟ್ ಕೊಡಿಸಿದ್ದೇ ಆಗದಲ್ಲಿ ಬೇರೆ ಮಕ್ಕಳು ತಾನೇ ನಾರ್ಮಲ್ ಆಗಿ ಬೆಳೆಯುತ್ತೆ, ಅದರಲ್ಲಿ ಯಾವುದೇ ಭಯ ಬೇಡ. ಓಕೆ ಡಾಕ್ಟ್ರೇ, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳು ತಿಳಿಸ್ಕೊಡ್ತೀರಾ, ತಮಗೆ ಧನ್ಯವಾದ. ನಮಸ್ಕಾರ. ಸೊ ಒಟ್ಟಾರೆ ಇವಾಗ ನಾನು ಈಗಾಗಲೇ ಹೇಳಿದಂತೆ ಈ ದಂಪತಿಗೆ ಸಹಾಯ ಹಸ್ತ ಚಾಚುವ ಸಹೃದಯರು ಮುಂದೆ ಬರಬೇಕಾಗಿದೆ. ಹಾಗಾಗಿ ನಾನು ಮತ್ತೊಮ್ಮೆ ಈಗಾಗಲೇ ಅವರ ದೂರವಾಣಿ ಸಂಖ್ಯೆಯನ್ನು ನಾವು ಕೊಡ್ತಾ ಇದ್ವಿ. ಅವರ ಅನಿಲ್ ಕುಮಾರ್ ಜವಾಲ್ದಾರ್ ಅಂತಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನ ಬಳ್ಳಾರಿ ಬ್ರಾಂಚ್, ಇವರ ಅಕೌಂಟ್ ನಂಬರನ್ನು ನಾನು ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ. ಸಹಾಯ ಹಸ್ತ ಕೊಡ್ತಕ್ಕಂಥವ್ರು, ಅವ್ರಿಗೆ ಹೆಲ್ಪ್ ಮಾಡ್ತಕ್ಕಂಥವ್ರು ಖಂಡಿತ ಹೆಲ್ಪ್ ಮಾಡಿ. ಇವರ ಅಕೌಂಟ್ ನಂಬರ್ ಬಂದು 6219986237 ನಮ್ಮ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅಕೌಂಟ್ ನಂಬರು. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಬಳ್ಳಾರಿ ಬ್ರಾಂಚ್, ಇಲ್ಲಿಗೆ ಕೂಡ ಧನ ಸಹಾಯ ಮಾಡಿ. ಅಥವಾ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಂದು ಸರ್ತಿ ನಾನು ಹೇಳ್ತೀನಿ, 8548819088. ಮತ್ತೊಂದು ಸರ್ತಿ 8548819088. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಕೂಡ ಅವ್ರ ಜೊತೆ ನೀವು ಮಾತಾಡ್ಬೋದು. ಒಟ್ಟಾರೆ ನಮ್ಮ ಮೂಲ ಉದ್ದೇಶ ಏನಂತಂದರೆ ಆ ಮಗುವಿನ ಆರೋಗ್ಯ ಸುಧಾರಿಸಬೇಕು, ನಿಮ್ಮಂತೆ ಆ ಮಗು ಜೀವನವನ್ನು ಕಂಡುಕೊಳ್ಬೇಕು. ಆ ರೀತಿ ಆದಲ್ಲಿ ನಮ್ಮ ಶ್ರಮ ಕೂಡ ಸಾರ್ಥಕವನ್ನು ಪಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ಈಗ ಒಂದು ಬ್ರೇಕ್ ನಂತರ ತಲಹರಟೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇದ್ದೀವಿ.